ಹಲೋ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಮತ್ತೆ ಡೈರೆಕ್ಟ್ ವಿಷಯಕ್ಕೆ ಬಂದರೆ, ಪ್ರೋಮೋ ಮೂಲಕ ಕುತೂಹಲ ಕೆರಳಿಸಿದ ಜಿ ಕನ್ನಡದ ಕರ್ಣ ಸೀರಿಯಲ್ ಕನ್ನಡತಿ ಸೀರಿಯಲ್ ಬಳಿಕ ಮತ್ತೆ ಕರ್ಣನ ಜೊತೆಗೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ನಮ್ಮ ಕಿರಣ್ ರಾಜ್ ಅವರು. ಈಗಾಗಲೇ ಇದೇ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯಗೌಡ ನಾಯಕಿ ಎಂಬುದು ತಿಳಿದು ಬಂದಿದೆ. ಇನ್ನೊಂದು ಬದಿಯಲ್ಲಿ ಇದೇ ಸೀರಿಯಲ್ನಲ್ಲಿ ಇನ್ನೋರ್ವ ನಾಯಕಿಯು ಇರಲಿದ್ದಾರೆ ಎನ್ನುವ ಗಾಸಿಪ್ ಕೂಡ ಬಂದಿದೆ. ಜಿ ಕನ್ನಡ ವಾಹಿನಿ ಇದೀಗ ಹೊಸ ಸೀರಿಯಲ್ ಮೂಲಕ ವೀಕ್ಷಕರೆದುರು ಆಗಮಿಸುವ ಸನ್ನಿಹದಲ್ಲಿದೆ. ಕರ್ಣ ಅನ್ನೋ ಸೀರಿಯಲ್ ಇನ್ನೇನು ಶೀಘ್ರದಲ್ಲಿ ಪ್ರಸಾರ ಆರಂಭಿಸಲಿದೆ. ಪ್ರೋಮೋ ಮೂಲಕವೇ ಗಮನ ಸೆಳೆದ ಕರ್ಣ ಸೀರಿಯಲ್ ರೀಚ್ ಮೇಕಿಂಗ್ ಸ್ಟಾರ್ ತಾರಾಂಗಣ ಹೊಸ ರೀತಿಯ ಕಥೆಯ ಜೊತೆ ಈಗಾಗಲೇ ಕುತೂಹಲ ಮೂಡಿಸಿದೆ. ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಸೀರಿಯಲ್ನಲ್ಲಿ ನಟಿಸಿದ್ದ ಕಿರಣ್ ರಾಜ್ ಇದೀಗ ಕರ್ಣ ಮೂಲಕ ಜಿ ಕನ್ನಡಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮನೆಗೆ ಬೇಡವಾದ ಊರಿನವರಿಗೆ ಬೇಕಾದ ಯುವಕನಾಗಿ ಕಿರಣ್ ರಾಜ್ ಕರ್ಣನ ಪೋಷಕ ಧರಿಸಿದ್ದಾರೆ. ಈ ಸೀರಿಯಲ್ನಲ್ಲಿ ಅವರಿಗೆ ಖ್ಯಾತ ವೈದ್ಯನ ಪಾತ್ರ ಕೊಟ್ಟಿದ್ದಾರೆ. ಹೀರೋ ಅಂದ ಮೇಲೆ ನಾಯಕಿಯು ಇರಬೇಕಲ್ಲವೇ? ಈ ಸೀರಿಯಲ್ಗೆ ಗೀತಾ ಸೀರಿಯಲ್ ನಟಿ ಬಿಗ್ ಬಾಸ್ ಖ್ಯಾತಿಯ ಭವ್ಯಗೌಡ ನಾಯಕಿಯಾಗಿದ್ದಾರೆ. ಅಧಿಕೃತ ವಾಹಿನಿಯಿಂದ ಪ್ರೋಮೋ ಬಿಡುಗಡೆ ಆಗದಿದ್ದರೂ ಇವರಿಬ್ಬರ ಪ್ರೋಮೋ ಶೂಟ್ನಲ್ಲಿ ಕ್ಲಿಪ್ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದೀಗ ಇದೇ ಸೀರಿಯಲ್ನಲ್ಲಿ ಇನ್ನೋರ್ವ ನಟಿಯು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅಂತಾನೆ ಗುಸುಗುಸು ಕಿರುತೆರೆ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಅಚ್ಚರಿ ವಿಚಾರ ಏನಪ್ಪಾ ಅಂದರೆ, ಇವರು ಕೂಡ ಬಿಗ್ ಬಾಸ್ ಮೂಲಕವೇ ಹೆಚ್ಚು ಜನಪ್ರಿಯತೆ ಗಿಟ್ಟಿಸಿಕೊಂಡಿರುವವರು. ಹೌದು, ಅವರು ಬೇರೆ ಯಾರೂ ಅಲ್ಲ, ನಾಗಿಣಿ ಸೀರಿಯಲ್ ಖ್ಯಾತಿಯ ನಮ್ರತಾ ಗೌಡ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ನಮ್ರತಾ ಗೌಡ ಕರ್ಣ ಸೀರಿಯಲ್ನಲ್ಲಿ ಇನ್ನೋರ್ವ ನಾಯಕಿ ಎನ್ನಲಾಗಿದೆ. ಒಟ್ಟಾರೆ ಇಬ್ಬರು ನಾಯಕಿಯರ ಜೊತೆಗೆ ಕರ್ಣನ ಕತೆ ಹೇಗೆ ಸಾಗಲಿದೆ ಎಂದು ಕೌತುಕವು ಇದೀಗ ವೀಕ್ಷಕರ ವಲಯದಲ್ಲಿದೆ. ಇನ್ನೇನು ಶೀಘ್ರದಲ್ಲಿಯೇ ಈ ಹೊಸ ಸೀರಿಯಲ್ನ ಹೊಸದಾದ ಪ್ರೋಮೋ ಬಿಡುಗಡೆಯಾಗುತ್ತದೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ವೀಕ್ಷಕರೇ, ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.